ಅಹಂಕಾರಿ ಅಧ್ಯಾಪಕ. ಒಂದು ಸಂಜೆ ಒಂದು ಹಳ್ಳಿಯ ಅಧ್ಯಾಪಕನು ತನ್ನ ತಮ್ಮನನ್ನು ಭೇಟಿ ಮಾಡಲು ನದಿಯನ್ನು ದಾಟಬೇಕಿತ್ತು. ಅವನು ಒಬ್ಬ ನಾವಿಕನನ್ನು ನೋಡಿ ಕರೆದನು. ಅಧ್ಯಾಪಕನು, ನನ್ನನ್ನು ನದಿಯ ಆ ದಂಡೆಗೆ ಕರೆದೊಯ್ಯುವೆಯಾ ಎಂದನು. ನಾವಿಕನು, ಆಗಲೇ ಸ್ವಾಮಿ, ದೋಣಿಯಲ್ಲಿ ಕುಳಿತುಕೊಳ್ಳಿ ಎಂದನು. ನಾವಿಕನು ಹಾಡುತ್ತಾ ದೋಣಿಯನ್ನು ನಡೆಸಲು ಶುರು ಮಾಡಿದ. ಅವರು ನದಿಯ ಮಧ್ಯಕ್ಕೆ ಬರತೊಡಗಿದರು. ಅಧ್ಯಾಪಕನು ಸಹ ಸಂತೋಷವಾಗಿದ್ದನು. ಅವನು ಆ ನಾವಿಕನೊಂದಿಗೆ ಮಾತಾಡಲು ನಿರ್ಧರಿಸಿದನು. ಅಧ್ಯಾಪಕನು, ನೀನು ಇಂದಿನ ದಿನಪತ್ರಿಕೆಯನ್ನು ಓದಿದೆಯಾ? ಪಂದ್ಯದಲ್ಲಿ ಯಾರು ಗೆದ್ದರು? ನಾವಿಕನು ಉತ್ತರಿಸುತ್ತಾ, ಇಲ್ಲ ಸ್ವಾಮಿ, ನನಗೆ ಓದಲು ಬರುವುದಿಲ್ಲ, ನನಗೇಕೋ ಕಷ್ಟವೆನಿಸುತ್ತದೆ ಎಂದನು. ಅಧ್ಯಾಪಕನು, ಏನು, ಓದಲು ಬರುವುದಿಲ್ಲವೇ? ಎಂತಹ ಮೂರ್ಖತನ! ನಿನ್ನ ಬದುಕಿನ ಕಾಲು ಭಾಗ ಹಾಳಾದಂತೆಯೇ ಬಿಡು ಎಂದನು. ಅವರು ನದಿಯನ್ನು ದಾಟುತ್ತಿದ್ದಾಗ ಚಿಕ್ಕ ಮೀನುಗಳು ನೀರಿನಲ್ಲಿ ಹಾರುತ್ತಿರುವುದನ್ನು ಕಂಡರು. ಅಲ್ಲಲ್ಲಿ ಹಾರಾಡುತ್ತಿದ್ದ ಚಿಟ್ಟೆಗಳನ್ನು ನೋಡಿದರು. ಅಧ್ಯಾಪಕನಿಗೆ ಶೆಕೆಯಾಗತೊಡಗಿತು. ಆದ್ದರಿಂದ ಅವನು ನಾವಿಕನನ್ನು ಕುರಿತು, ತುಂಬಾ ಸೆಕೆಯಲ್ಲವೇ? ಗಂಟೆ ಎಷ್ಟಾಯಿತು ಎಂದು ಕೇಳಿದನು. ನಾವಿಕನು, ಸ್ವಾಮಿ, ನನ್ನಲ್ಲಿ ಕೈಗಡಿಯಾರ ಇಲ್ಲ ಮತ್ತು ನನಗೆ ಸಮಯ ನೋಡುವುದು ಗೊತ್ತಿಲ್ಲ ಎಂದನು. ಅಧ್ಯಾಪಕನು, ಏನು, ನಿನಗೆ ಸಮಯ ನೋಡುವುದು ಬರುವುದಿಲ್ಲವೇ? ನೀನು ಎಂದೂ ಶಾಲೆಗೆ ಹೋಗಲಿಲ್ಲವೇ? ಇದು ತಪ್ಪು. ನಿನ್ನ ಬದುಕಿನ ಅರ್ಧ ಭಾಗ ಹಾಳಾಯ್ತು ಬಿಡು ಎಂದನು. ಅಧ್ಯಾಪಕನು, ನೀವುಗಳು ಶಾಲೆಗೆ ಹೋಗಿ ಈ ವಿಷಯಗಳನ್ನೆಲ್ಲ ಕಲಿಯಬೇಕು. ಇವೆಲ್ಲ ಎಷ್ಟು ಮುಖ್ಯವಾದುದು. ಇಲ್ಲದಿದ್ದರೆ ಪ್ರಪಂಚದಲ್ಲಿ ಏನೇನು ನಡೆಯುತ್ತಿದೆ ಎಂಬುದು ನಿನಗೆ ಗೊತ್ತಾಗುವುದಿಲ್ಲ. ನಿಮ್ಮ ಜೀವನ ಹೇಗೆ ಹಾಳಾಗುತ್ತಿದೆ ಎಂದನು. ಅಧ್ಯಾಪಕನು ತನ್ನ ಮಾತನ್ನು ಮುಂದುವರೆಸಿದನು. ಸರಿ, ನೀನು ಕೆಲಸದ ನಂತರ ಮನೆಗೆ ಹೋಗಿ ಏನು ಮಾಡುತ್ತೀ? ಸ್ವಲ್ಪ ಟಿವಿ ನೋಡ್ತೀಯಾ? ನೀನು ಆ ಸಂಗೀತ ಕಾರ್ಯಕ್ರಮವನ್ನು ನೋಡಿದೆಯಾ? ಅದ್ಭುತವಾಗಿತ್ತಲ್ಲ? ನಾವಿಕನು, ಇಲ್ಲ ಸ್ವಾಮಿ, ನಾನು ಆ ಕಾರ್ಯಕ್ರಮವನ್ನು ನೋಡಲಿಲ್ಲ, ಏಕೆಂದರೆ ನನ್ನ ಬಳಿ ಟಿವಿ ಇಲ್ಲ. ಅದನ್ನು ಕೊಳ್ಳಲು ನನ್ನಲ್ಲಿ ಹಣವೂ ಇಲ್ಲ. ಅದು ಎಷ್ಟು ದುಬಾರಿ. ನಾನು ಮನೆಗೆ ಹೋಗುವಷ್ಟರಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೇನೆ. ನಾನು ಸುಮ್ಮನೆ ಮಲಗುತ್ತೇನೆ ಅಥವಾ ನನ್ನ ಮಕ್ಕಳೊಂದಿಗೆ ಆಡುತ್ತೇನೆ ಎಂದನು. ಅಧ್ಯಾಪಕನು, ನಾವಿಕ ಮಹಾಶಯನೇ, ನೀನು ಶಾಲೆಗೆ ಹೋಗಿಲ್ಲ. ನಿನಗೆ ಗಂಟೆ ಎಷ್ಟೆಂದು ನೋಡಲು ಬರುವುದಿಲ್ಲ. ನೀನು ಟಿವಿ ಸಹ ನೋಡುವುದಿಲ್ಲ. ನಿನ್ನ ಬದುಕಿನ ಮುಕ್ಕಾಲು ಭಾಗ ಹಾಳಾಗಿದೆ. ನೀನು ಜೀವನವನ್ನು ಆನಂದಿಸಲಿಲ್ಲ ಎಂದನು. ಹೀಗೆ ಮಾತನಾಡುತ್ತಿದ್ದಾಗ ಸೂರ್ಯ ಮರೆಯಾದನು. ಆಕಾಶದಲ್ಲಿ ಕಪ್ಪು ಮೋಡಗಳು, ಮಿಂಚು, ಗುಡುಗು ತುಂಬಿಕೊಂಡವು. ಬೇಗನೆ ಮಳೆ ಪ್ರಾರಂಭವಾಯಿತು. ಆ ಬಡಪಾಯಿ ನಾವಿಕನಿಗೆ ತನ್ನ ದೋಣಿಯನ್ನು ಹಿಡಿತದಲ್ಲಿಡಲು ಕಷ್ಟವಾಯಿತು. ಅವನ ಕೈಯಿಂದ ದೋಣಿ ನಡೆಸುವ ಹುಟ್ಟು ಜಾರಿ ಹೋಯಿತು. ನಾವಿಕ ಮತ್ತು ಅಧ್ಯಾಪಕ ಇಬ್ಬರಿಗೂ ಹೆದರಿಕೆಯಾಯಿತು.
ನಾವಿಕನು, ಸ್ವಾಮಿ, ಈಗ ನೀವು ಈಜಬೇಕು, ದೋಣಿ ಮುಳುಗಲಿದೆ ಎಂದನು. ಅಧ್ಯಾಪಕನು, ಅಯ್ಯೋ ದೇವ್ರೇ, ನನಗೀಜಲು ಬರುವುದಿಲ್ಲ ಎಂದನು. ನಾವಿಕನು, ಬಹಳ ತಪ್ಪು ಸ್ವಾಮಿ, ಏಕೆಂದರೆ ಈಗ ನೀವು ಮುಳುಗಲಿದ್ದೀರಿ, ಆಗ ನಿಮ್ಮ ಪೂರ್ತಿ ಜೀವನ ಹಾಳಾಗುತ್ತದೆ ಎಂದನು. ನಾವಿಕನಿಗೆ ಈಜಲು ಬರುತ್ತಿತ್ತು, ಹಾಗಾಗಿ ಅವನು ನೀರಿನೊಳಗೆ ಹಾರಿ ಈಜಿಕೊಂಡು ಪಾರಾದನು. ಆದರೆ ಅಧ್ಯಾಪಕನಿಗೆ ಈಜುವುದು ಗೊತ್ತಿರಲಿಲ್ಲ. ಆದ್ದರಿಂದ ದೋಣಿಯೊಂದಿಗೆ ಅವನು ಮುಳುಗಿ ಹೋದನು.